ಸ್ವಾಗತ. ನಾನು ಶ್ರುತಿ ಪಾಟೀಲ್. ಬಿಗ್ ಬಾಸ್ ವೀಕ್ಷಕರಲ್ಲಿ ಪ್ರಥಮ್ ಫ್ಯಾನ್ಸ್ಗಳೇ ಹೆಚ್ಚು ಅಂತ ಕಾಣಿಸ್ತಿದೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಪ್ರಥಮ್ ಫ್ಯಾನ್ಗಳ ಕರೆನೇ ಜಾಸ್ತಿ ಬರಲಾರಂಭಿಸಿದೆ. ನಿನ್ನೆ ಕರೆ ಮಾಡಿದ್ದ ಇಬ್ಬರು ಕಾಲರ್ ಕೂಡ ಪ್ರಥಮ್ ಅಭಿಮಾನಿಗಳೇ. ಮೊದಲ ಕಾಲರ್ ಪ್ರಥಮ್ಗೆ ಸಪೋರ್ಟ್ ಮಾಡಿ ಶಾಲಿನಿಯನ್ನ ಟಾರ್ಗೆಟ್ ಮಾಡಿದ್ರೆ, ಇನ್ನೋರ್ವ ಕಾಲರ್ ಸ್ವತಃ ಪ್ರಥಮ್ಗೆನೆ ಪ್ರಶ್ನೆ ಕೇಳಿದ್ರು. ಕರೆ ಮಾಡಿದವರು ತನ್ನ ಅಭಿಮಾನಿ ಅಂತ ತಿಳಿದಿದ್ದೇ ತಡ ಪ್ರಥಮ್ ಕುಣಿದಾಡೋಕೆ ಶುರು ಮಾಡಿದ್ರು. ಓರ್ವ ಕಾಲರ್ ಈ ಹಿಂದೆ ಶಾಲಿನಿ ಪ್ರಥಮ್ ನನಗೆ ಲೆಕ್ಕಕ್ಕೆ ಇಲ್ಲ, ಆತನನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಎನ್ನುವ ಧಾಟಿಯಲ್ಲಿ ಮಾತನಾಡಿದ್ರಂತೆ. ಆದ್ರೆ ಮಡಿಕೆ ಒಡೆಯುವ ಟಾಸ್ಕ್ ನಲ್ಲಿ ಕೊನೆಗೆ ಕೀರ್ತಿ ಹಾಗೂ ಪ್ರಥಮ್ ಉಳಿದಿದ್ದಾಗ ಪ್ರಥಮ್ನನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರಿ? ಕೀರ್ತಿ ಏಕಾಗ್ರತೆಯನ್ನು ಕೂಡ ಭಂಗ ಮಾಡಬಹುದಿತ್ತು, ಅದು ಬಿಟ್ಟು ಬರೀ ಪ್ರಥಮ್ನನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರಿ? ಈ ಮೂಲಕ ಕೀರ್ತಿಯನ್ನ ಗೆಲ್ಲಿಸಬೇಕೆಂದು ಪ್ರಥಮ್ನ ಮಡಿಕೆ ಬೀಳುವಂತೆ ಮಾಡಿದ್ರ ಎಂದು ಪ್ರಶ್ನಿಸಿದ್ರು. ಅದಕ್ಕೆ ಉತ್ತರಿಸಿದ್ದ ಶಾಲಿನಿ, ನನಗೆ ಯಾವುದೇ ಸ್ಪರ್ಧಿಗಳಲ್ಲಿ ಭೇದ ಭಾವ ಇಲ್ಲ, ನಾನಿದ್ದ ಸ್ಥಳ ಪ್ರಥಮ್ ನಿಂತ ಸ್ಥಳಕ್ಕೆ ಹತ್ತಿರವಿರೋದ್ರಿಂದ ಪ್ರಥಮ್ನನ್ನೇ ಚೀಡಿಸಿದೆ ಎಂದ್ರು. ಪ್ರಥಮ್ ನನಗಿಂತ ಸಣ್ಣವ, ಆದ್ರೆ ಅವನಿಂದ ಬಹಳಷ್ಟು ಕಲ್ತಿದ್ದೀನಿ, ಅವನನ್ನ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಎಂದು ಪ್ರಥಮ್ನನ್ನ ಸಿಕ್ಕಾಪಟ್ಟೆ ಹೊಗಳಿ ಅಟ್ಟಕ್ಕೇರಿಸಿದ್ರು ಶಾಲಿನಿ. ಆದ್ರೆ ಕಾಲರ್ ಮಾತ್ರ ಶಾಲಿನಿ ಉತ್ತರಕ್ಕೆ ಸಮಾಧಾನಗೊಂಡಂತೆ ಕಾಣಿಸ್ಲಿಲ್ಲ. ಇನ್ನೋರ್ವ ಕಾಲರ್ ಮಹಾಬಲ ಎಂಬುವರ ಪ್ರಶ್ನೆ ಏನಂದ್ರೆ, ಅವ್ರಿಗೆ ಪ್ರಥಮ್ರನ್ನ ಅರ್ಥ ಮಾಡಿಕೊಳ್ಳೋದೇ ಕಷ್ಟ ಆಗ್ತಿದೆಯಂತೆ. ಒಮ್ಮೆ ಮಾಳ್ವಿಕರನ್ನ ಮಮ್ಮಿ ಅಂತ ಕರಿತೀರಾ, ಇನ್ನೊಮ್ಮೆ ಹೋಗಮ್ಮ ಅಂತೀರಾ. ಹಾಗೇನೆ ಕೀರ್ತಿ ಜೊತೆ ಶಾಲಿನಿ ಮೋಹನ್ ಜೊತೆ ಜಗಳವಾಡ್ತೀರಾ, ಆಮೇಲೆ ಅವರನ್ನ ಒಳ್ಳೆಯವರು ಅಂತ ಹೊಗಳ್ತೀರಾ. ಏನು ಅಂತಲೇ ಅರ್ಥವಾಗ್ತಿಲ್ಲ, ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವುದು ಹೇಗೆ ಅಂತ ಕೇಳಿದ್ರು. ಮನೆಯವರ ಜೊತೆ ಜಗಳ ಆಡೋದು ನಮಗೆ ಇಷ್ಟವಾಗ್ತಿಲ್ಲ ಅಂತ ಹೇಳಿದೆ ತಡ ಪ್ರಥಮ್ ಇನ್ ಮುಂದೆ ಮನೆಯವರೊಂದಿಗೆ ಜಗಳನೇ ಆಡೋದಿಲ್ಲ ಅಂತ ಹೇಳ್ಬಿಟ್ರು. ಸೊ ಬಿಗ್ ಬಾಸ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.